ಉಚಿತ ಬಸ್ ಬಗ್ಗೆ ಉಚಿತ ಬಸ್ ಕೊಟ್ಟಿರೋದು ನಮಗೆ ಖುಷಿದೆ. ಆದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಬಸ್ ಇನ್ಕ್ರೀಸ್ ಮಾಡಬೇಕು. ಆ ಟೈಮಿಗೆ ಕರೆಕ್ಟಾಗಿ ಬಿಡಬೇಕು. ಫಸ್ಟು ಕಾಲೇಜ್ ಟೈಮಿಗೆ ಫಸ್ಟು ಅದರಲ್ಲಿ ಅಲ್ಲಿ ನಾವು ಹೋಗೋಕ್ಕೆ ಅಂತ ನೋಡಿದ್ರೆ ಬರೀ ಹೆಂಗಸೇ ತುಂಬಿರ್ತಾರೆ. ಅಲ್ಲೂ ರೆಸ್ಟ್, ಅಲ್ಲೂ ಸಹ ನಾವು ವಿದ್ಯಾರ್ಥಿಗಳು ನಿಂತ್ಕೊಂಡು ಹೋಗ್ಬೇಕು. ಆಮೇಲೆ ರೋಡ್ಗಳು ಫಸ್ಟ್ ರೆಡಿ ಮಾಡಬೇಕು. ಮತ್ತೆ ರೂರಲ್ಲೆಲ್ಲ ಬಸ್ಗಳೇ ಬರ್ತಿಲ್ಲ. ಫಸ್ಟ್ ಅವನ್ನೆಲ್ಲ ರೆಡಿ ಮಾಡಿದ್ರೆ ಆಮೇಲೆ ಬಸ್ ಫ್ರೀ ಕೊಡೋದು ಅರ್ಥ ಇರುತ್ತೆ. ಅವೆಲ್ಲ ಕೊಡ್ದಂಗೆ ನಾವು ಬಸ್ ಫ್ರೀ ಕೊಟ್ಟಿದ್ದೀವಿ, ವಿದ್ಯಾರ್ಥಿ ಕೊಟ್ಟಿವಿ ಅಂತ ಅರ್ಥ ಇರಲ್ಲ. ಹಿಂದಿನ ಮುಖ್ಯಮಂತ್ರಿ ಹಿಂದೂ ವಿರೋಧಿ ಅಂತ ಹೇಳ್ರು, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತ ಹೇಳ್ತಿದ್ರು. ಈಗ ಡಿ.ಕೆ. ಶಿವಕುಮಾರ್ ಎಲ್ಲಾ ದೇವಸ್ಥಾನಗಳು ಹೋಗ್ತಿದ್ದಾರೆ, ಎಲ್ಲಾ ದೇವರುಗಳ ಹತ್ರ ಹೋಗ್ತಿದ್ದಾರೆ, ಎಲ್ಲಾ ಜ್ಯೋತಿಷ ಹತ್ರ ಹೋಗ್ತಿದ್ದಾರೆ. ಟ್ರಬಲ್ ಶೂಟರು ಡಿ ಕೆ ಶಿವಕುಮಾರ್ ಅಂತಾರೆ, ಬಂಡೆ ಅಂತಾರೆ. ಇವರೇ MLA ರಾಜಣ್ಣ ಇದಾರಲ್ಲ, ಯಾವ ಪವರು ಯಾರೂ ಇಲ್ಲ. ಅಸ್ಸಾಂಗೆ ಹೋದ್ರಲ್ಲ, ಅಸ್ಸಾಮಲ್ಲಿ ಏನು ಮಾಡಿದ್ರು ಇವರು? ಡಿ ಕೆ ಶಿವಕುಮಾರ್ ಏನು ಮಾಡಿದರು? ಒಂದು ಸೀಟ್ ಗೆಲ್ಸ್ಕೊಂಬರೋಕ್ಕಾಗಲಿಲ್ಲ. ಪವರ್ ಇದಂತೆ, ಟ್ರಬಲ್ ಶೂಟರ್ ಅಂತ ಇವರು. ಟ್ರಬಲ್ ಶೂಟರ್ ಇವರು ಬಂಡೆ ಯಾವ ಬಂಡೆನೂ ಇಲ್ಲ, ಯಾವ ಟ್ರಬಲ್ ಶೂಟರ್ ಇಲ್ಲ. ಇನ್ನಿದ್ರೆ ತಪ್ಪಿ ಇದ್ರೆ ಇನ್ನು 2 ತಿಂಗಳ ತನಕ ಇರುತ್ತೆ. 2 ತಿಂಗಳಾದ್ಮೇಲೆ ಪಕ್ಷದಲ್ಲಿ ಬಿದ್ದೋಗ್ತಾರೆ. ಏನೇನೂ ಆಗಲ್ಲ, ಕಾಂಗ್ರೆಸ್ಸಲ್ಲಿ ಹೊರಟೋಗ್ತಾರೆ. ಡಿ.ಕೆ. ಶಿವಕುಮಾರ್ಗೆ ಅನೇಕ ಸವಾಲುಗಳು ಕೂಡ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ 2 ವರ್ಷದಲ್ಲಿ ಸುಮಾರು 4 ರಿಂದ 5 ಚುನಾವಣೆಗಳನ್ನ ಮಾಡ್ತಕ್ಕಂಥ ಅಗತ್ಯತೆ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ GBA ಚುನಾವಣೆಯನ್ನು ಕೂಡ ಮಾಡಬೇಕು, ಆಗಸ್ಟ್ 30 ಒಳಗಡೆ ಚುನಾವಣೆ ಮಾಡುವಂತ ಹೇಳಿರ್ತಕ್ಕಂಥದ್ದು. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮಾಡಿ ಅಂತೇಳಿ ಇವತ್ತು ಕೂಡ ಹೈಕೋರ್ಟ್ ಇವತ್ತು ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಿರ್ತಕ್ಕಂಥದ್ದು. ನಗರ ಸಂಸ್ಥೆ ಚುನಾವಣೆಗಳು ಇರ್ತಕ್ಕಂಥದ್ದು, ನಂತರ 2020ರ ಚುನಾವಣೆ ಇರ್ತಕ್ಕಂಥದ್ದು. ಹಾಗಾದ್ರೆ ಡಿ.ಕೆ. ಶಿವರ ಹಾದಿ ಅಷ್ಟು ಸುಲಭ ಅಲ್ಲ, ಅವರಿಗೆ ಇದು ಸವಾಲಿನ ಹಾದಿ ಅಲ್ವಾ ಸರ್? ಅವಾಗೆ ಬಿಜೆಪಿ ಅವರು ಹೇಳ್ತಾ ಇದ್ರು ಅವ್ರ 6 ತಿಂಗಳು ನಿದ್ದೆ ಮಾಡಲ್ಲ ಅಂತ. ಸರ್, ಅವರು ಕಾಂಗ್ರೆಸ್ ಪಕ್ಷದ ಅಧಿಕಾರ ವಹಿಸ್ಕೊಂಡಾಗಿಂದ, ಅಧ್ಯಕ್ಷರಾದಾಗಿಂದ ಅವರು ನಿದ್ದೆ ಮಾಡಿಲ್ಲ ಸರ್. ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರಬೇಕು ಅಂತ ಬರೀ 3 ರಿಂದ 4 ಗಂಟೆ ನಿದ್ದೆ ಮಾಡಿ ಪಕ್ಷವನ್ನ ಸಂಘಟಿಸಿ ಇವತ್ತು ಅಧಿಕಾರಕ್ಕೆ ತಂದಿದ್ದಾರೆ. ಅವರಿಗೆ ಗೊತ್ತು ಯಾರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತು. ಅವರಿಗೆ ಯಾವುದೇ ತರ ಕಷ್ಟ ಅಲ್ಲ ಸರ್. ಈಗ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ಒಬ್ಬ ಕಾರ್ಯಕರ್ತನಿಂದ ಬೆಳೆದು ಇವತ್ತು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೆಸಿದ್ದಾರೆ ಅಂದ್ರೆ ಆ ಪಕ್ಷದ ಕೊಡುಗೆ ಎಷ್ಟಿದೆ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ. ಇದೇ ಹೇಳ್ತೀನಿ ಕೇಳಿ, ಇದೇ ಅಧಿಕಾರಕ್ಕೆ ಆಸೆಗೋಸ್ಕರ ಲಾಸ್ಟ್ ಟೈಮ್ ಬಿಜೆಪಿ ಅವರು 4 ಜನ DCM ನ ಮಾಡಿದ್ರೆ ಸರ್. ಅವ್ರ ಮಕ್ಕಕ್ಕೆ ಏನು ಅವ್ರೇನು ಅರ್ಥ ಮಾಡ್ಕೊತಾರೆ ಸರ್? ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ಬರೀ 4 ಜನ DCM ನಾವು ಮಾಡಿರೋದು ಇವತ್ತು ಒಬ್ಬರನ್ನೇ DCM. ನಮ್ಮ ಪಕ್ಷದಲ್ಲಿ ಸಿದ್ಧಾಂತಕ್ಕೆ ನಾವು ಬದ್ಧರಾಗಿದ್ದೇವೆ. ನಾವು ಅಧಿಕಾರನ ಕರೆಕ್ಟ್ ಆಗಿ ಹಂಚಿಸ್ತೀವಿ. ನಮ್ಮ ಅಧಿಕಾರ ಹಂಚಿಕೆಯಲ್ಲಿ ಯಾವುದೇ ತರದ್ದು ಲೋಪದೋಷಗಳಿರಲ್ಲ. ಇವ್ರಿಗೆ ಬಿಜೆಪಿ ಅವರಿಗೆ ನಾನು ಹೇಳ್ತೀನಿ ಸರ್, ನೀವು ಅವಾಗ ಹೇಳ್ತಾ ಇದ್ರಿ ಪ್ರಶ್ನಾತೀತ ಒಕ್ಕಲಿಗ ನಾಯಕ ಅಂತ. ಇವತ್ತು ನಾನು ಹೇಳ್ತೀನಿ ಸರ್, ಅವರು ಮಂಡ್ಯಕ್ಕೆ ಹೋಗಿ ನಿಲ್ಲೋ ಅವಶ್ಯಕತೆ ಇರಲಿಲ್ಲ ಸರ್, ಬೆಂಗಳೂರಲ್ಲಿ ನಿಂತ್ಕೋಬೋದಿತ್ತಲ್ಲ. ಅವರು ಒಕ್ಕಲಿಗ ನಾಯಕ, ರಾಜ್ಯಕ್ಕೆ ಒಕ್ಕಲಿಗ ನಾಯಕ ಅಂತಂದ್ರೆ ಅವ್ರಿಗೆ ಬಿಡದಿ ರಾಮನಗರ ಹಾಕ್ಬೇಕಾಗಿತ್ತು, ಚನ್ನಪಟ್ಟಣ ಹಾಕ್ಬೇಕಾಗಿತ್ತು. ಅವ್ರು ಎಲ್ಲಿ ಬೇಕಾದ್ರೂ ನಿಲ್ಬೋದು. ಅವ್ರಿಗೆ ಏನ್ ಅರ್ಥ ಇದೆ? ಅವ್ರ ಮಗನ ಬಗ್ಗೆ ಮಾತಾಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿನ 3 ಸಲ ಎಲೆಕ್ಷನ್ ನಿಂತ್ಕೊಂಡು 100 ಕೋಟಿ ಖರ್ಚು ಮಾಡಿ ಒಂದೊಂದೊಟ್ಟಿಗೆ 5,000 ಸಾವಿರ ಖರ್ಚು ಮಾಡಿದಾಗ ಅವ್ರಿಗೆ ಇದೇ ನೈತಿಕತೆ ಎಲ್ಲೋಗಿತ್ತು ಸರ್? ಕೇಳಿ ಅವ್ರಿಗೆ. ಅವರನ್ನ ಲೀಡರ್ ಮಾಡಕ್ ಆಗಲ್ಲ. ಇವತ್ತು 200-300 ಕೋಟಿ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 15 ಮಿನಿಸ್ಟರ್ಗಳು ಕೂತಿದ್ರು. ದಾವಣಗೆರೆಯಲ್ಲಿ, ಬೆಳಗಾವಿ, ಬಾಗಲಕೋಟೆ ಚುನಾವಣೆ ಕಾಂಗ್ರೆಸ್ ಅವ್ರು ಹೆಂಗೆ ಅಂತ ಗೊತ್ತು. ಹಿಂದೆ ದಿವಸ ಗೃಹಲಕ್ಷ್ಮಿ ಕೊಟ್ಬಿಟ್ಟು ಅಧಿಕಾರ ಏನೈತಲ್ಲ ಸರ್, ಆ ದರ್ಪ ದುಡ್ಡನ್ನ ಬಿಜೆಪಿ ಹಂಚ್ತಾರೆ, JDS ಹಂಚ್ತಾರೆ, ಕಾಂಗ್ರೆಸ್ ಅಂತಾರೆ, ಎಲ್ಲ ನಾಟಕ ಮಾಡ್ತಾರೆ ಅಷ್ಟೇ. ಎಸ್ ಸರ್. ಸರ್, ಈಗ ನಾವು ಸೂಟ್ಗೆ ಸಂಚಂಗ್ ಇದ್ದಿದ್ರೆ ಇವ್ರ ತರ ರಾಜಕಾರಣ ನಾವು ಮಾಡಕ್ಕಾಗಿರ್ಲಿಲ್ಲ. ಒಬ್ಬ ಮಗನನ್ನ, ಒಬ್ಬ ಕುಲಪುತ್ರ ಕಾಂಗ್ರೆಸ್ ಅವರು ಸೂಟ್ಗೆ ಹಂಚಲ್ಲ, ದುಡ್ಡು ಹಂಚಲ್ಲ. ಈ ದೇಶದಲ್ಲಿ ಏನಾದ್ರೂ ನ್ಯಾಯಯುತವಾಗಿ ಚುನಾವಣೆ ಮಾಡ್ತಿರೋ ಅಂತ ಹೇಳಿದ್ರೆ ಇವರ ಪ್ರಕಾರ ಕಾಂಗ್ರೆಸ್ನವರೇ. ಇವಾಗ DCM ಆಗಿ ಕುತ್ಕೊಂಡವರು ಎಷ್ಟು ಕೆಲಸ ಮಾಡಿದ್ದಾರೆ. ಅಧ್ಯಕ್ಷ ಸರಿ ಕೇಳಿಸ್ಕೊಳ್ಳಿ, ಇಲ್ಲಿ ಅಧ್ಯಕ್ಷ ಕುತ್ಕೊಂಡು ಎಷ್ಟೇ ಕೆಲಸ ಮಾಡಿದಾರೋ ಇವಾಗೂ CM ಆಗಿ ಅವ್ರು ನಿದ್ದೆ ಮಾಡೋಕ್ಕೂ ಬಿಡಲ್ಲ ಈ ಮಿನಿಸ್ಟರ್ಗಳು ಅಂತ ಹೇಳಿದ್ದಾರೆ. GBA ಚುನಾವಣೆ ಆಗ್ಲಿ ಅವರು ಒಂದು ಪ್ಲಾನಿಂಗ್ ಮಾಡಿದ್ದಾರೆ. ಹೇಗೆ ಚುನಾವಣೆ ಮಾಡಬೇಕು ಅದು ಒಂದು ಸ್ಟ್ರಾಟಜಿ ಪ್ಲಾನ್ ಮಾಡಿದ್ದಾರೆ, ಮಾಡ್ತಾರೆ. ಮತ್ತೆ ಇವಾಗೂ ಅಷ್ಟೇ ಸೆಂಟ್ರಲ್ ಮಿನಿಸ್ಟರ್ಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ದಾರೆ. ಇವತ್ತು ಅಷ್ಟೇ ರಾಹುಲ್ ಗಾಂಧಿ ಅವರು ವಿಧಾನಸೌಧಕ್ಕೆ ಬಂದಿದ್ರು, ಉದ್ಘಾಟನೆ ಒಬ್ಬ ನಾಯಕನಿಗೆ ಆತನ ಕೆಪಾಸಿಟಿ ಗೊತ್ತಿಲ್ಲದಲೆ ಇನ್ಯಾವುದೋ ಖಾತೆಯನ್ನು ಕೊಟ್ಟು ಅವ್ರಿಗೆ ಬೇಕಾದಂತ ಖಾತೆ ಕೊಟ್ಟಿಲ್ಲ ಅನ್ನೋದು ಕೂಡ ನಿಮಗೆ ಬೆಂಗಳೂರಿನಲ್ಲಿ ಸಂಘಟನೆಗೆ ಹೊಡೆತ ಕೊಡ್ತಾ ಚುನಾವಣೆಗೆ. ಸರ್ ನೋಡಿ, ಅವರು ಒಂದು ವೇಳೆ ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾದ ಒಂದು ಖಾತೆ ಇದು. ನನ್ನ ಕೈಯಲ್ಲಿ ಇದು ಯಾವುದೇ ಖಾತೆನ ತಗೊಂಡಾಗ ಈ ಮೊದಲು 5 ಬಾರಿ ಮಂತ್ರಿಗಳಾಗಿದ್ರು. ಎಲ್ಲಾ ಖಾತೆಗಳನ್ನ ನೀವೇ ಹೇಳಿದ ಹಾಗೆ ಬಹಳ ಪರಿಣಾಮಕಾರಿಯಾಗಿ ಅವರು ಇವತ್ತು ಶಕ್ತಿ ಯೋಜನೆಯನ್ನೇ ಎಕ್ಸಾಂಪಲ್ ಆಗಿ ತಗೋಬಹುದು. ಆ ಕಾಲದಲ್ಲಿ 5,800 ಕೋಟಿ ಸಾಲ
ಸಾಲ ಇಟ್ಟೋಗಿದ್ರು, ನೌಕರರ ಸಮಸ್ಯೆಗಳಿತ್ತು, ಎಲ್ಲವನ್ನ ಪರಿಣಾಮಕಾರಿಯಾಗಿ ಎದುರಿಸ್ಕೊಂಡು ಬಂದರು. ಅದಲ್ಲದೆ ಶಿಕ್ಷಣ ಇಲಾಖೆಯಲ್ಲಿದ್ದರು, ಎಲ್ಲ ಇಲಾಖೆಗಳು ಮಾಡಿದ್ದಾರೆ. ಆದರೆ ಅವ್ರು ಏನು ಹೇಳಿದ್ದಾರೆ, ನಾನು ಪಕ್ಷ ವಿರೋಧಿಯಾಗಿ ಅಥವಾ ಪಕ್ಷದ ಬಗ್ಗೆ ಆಗಲಿ ಪಕ್ಷದ ನಾಯಕರ ಬಗ್ಗೆ ಆಗಲಿ ನನಗೆ ಅಸಮಾಧಾನ ಇಲ್ಲ ಅಂದಿದ್ದಾರೆ. GBA ಚುನಾವಣೆ ಆದರೆ ಅವರಿಗೆ ಖಾತೆ ಕೊಟ್ಟರು, ಕೊಟ್ಟಿಲ್ಲ ಅಂದರು. ಇವತ್ತು ಯಾವ ರೀತಿ ಕಾಂಗ್ರೆಸ್ ಕಟ್ಟಾಳವಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್, ಇದರಿಂದ ಬಹುಶಃ ಕಾಂಗ್ರೆಸ್ನಲ್ಲಿ ಭವಿಷ್ಯದ ದಿನಗಳಲ್ಲಿ ಕಾರ್ಯಕರ್ತರಿಗೆ ಕೂಡ ಬಹಳಷ್ಟು ಅನುಕೂಲ ಆಗುತ್ತಾ? ಪಾರ್ಟಿ ಬಿಲ್ಡ್ ಮಾಡ್ಲಿಕ್ಕೆ ಇದು ಅನುಕೂಲ ಆಯ್ತಾ? ಡೆಫಿನೆಟ್ಲಿ ಸರ್, ಬಿಕಾಸ್ ಅವ್ರು ಆಲ್ರೆಡಿ ನಮಗೆ ಒಂದು 4 ಗಂಟೆಗಳ ಕಾಲ ಲೀಡರ್ಶಿಪ್ ಟ್ರೈನಿಂಗ್ ಅಂತ ಮಾಡಿದ್ದಾರೆ, ನಾವೆಲ್ಲ ಅಟೆಂಡ್ ಮಾಡಿದ್ದೀವಿ. ದ ವಿಷನ್ ಹಿ ಹ್ಯಾಸ್ ಇಸ್ ಸಮಥಿಂಗ್ ಟು ಬಿ ಅಪ್ರಿಷಿಯೇಟೆಡ್. ಅವರು ಹೇಳೋ ಅಂಥ ಪಾರ್ಟಿ ಪಾಲಿಸೀಸ್ ಆಗಲಿ, ಒಂದು ಎಜುಕೇಷನ್ ಪಾಲಿಸಿ ಆಗಲಿ ಅಥವಾ ಹೆಲ್ತ್ ರಿಲೇಟೆಡ್ ಆಗಲಿ, ಗಿವ್ ಹಿಮ್ ಎನಿ ಡಿಪಾರ್ಟ್ಮೆಂಟ್. ಐ ಥಿಂಕ್ DK ಶಿವಕುಮಾರ್ ಸರ್ ನೋಸ್ ಎವ್ರಿಥಿಂಗ್. ಈಸ್ ಅ ಡೈನಮಿಕ್ ಲೀಡರ್. ವೆನ್ ಇಟ್ ಕಮ್ಸ್ ಟು ಕಾಂಗ್ರೆಸ್ ಪಾರ್ಟಿ, ಐ ಥಿಂಕ್ ಎಲ್ಲ ಲೀಡರ್ಸು ಹಾಗೆ ಇದ್ದಾರೆ. ಸ್ಪೆಷಲಿ ರಾಮಲಿಂಗ ರೆಡ್ಡಿ ಅವರಂತೂ ಈಸ್ ಆಲ್ರೌಂಡರ್, ಎಲ್ಲ ಡಿಪಾರ್ಟ್ಮೆಂಟು ಮಾಡಿದ್ದಾರೆ. ಏಜ್ ಫ್ಯಾಕ್ಟರ್, ಹಿ ಕೆನಾಟ್ ಕಮ್ಯೂಟ್ ಟು ರೂರಲ್ ಪ್ಲೇಸಸ್, ಆದ್ದರಿಂದ ಅವರು ಇದು ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ಆದರೆ DK ಶಿವಕುಮಾರ್ ಸರ್ ಅವ್ರಿಗೆ ರೂರಲ್ ಎಕ್ಸ್ಪೀರಿಯನ್ಸಸ್ ಭಾಳಷ್ಟಿದೆ, ಪ್ಲಸ್ ಅರ್ಬನ್ ಎಕ್ಸ್ಪೀರಿಯನ್ಸ್ ಎರಡೂ ಕೂಡ ಇದೆ. ಆ್ಯಂಡ್ ಈ ನೋಸ್ ಹೌ ಟು ರನ್ ಸ್ಕೂಲ್ಸ್, ಕಾಲೇಜಸ್, ಬಿಸ್ನೆಸ್ ಎಲ್ಲನೂ ಗೊತ್ತಿರೋದ್ರಿಂದ ಐ ಥಿಂಕ್ ಈಸ್ ದ ಮಚ್ ಸೂಟಬಲ್ ಯೂತ್ಗೆ, ಮಚ್ ಸೂಟಬಲ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ಬೋದು. DK ಶಿವಕುಮಾರ್ ವಿಷನ್ ಲೀಡರ್ ಅಂತ ಹೇಳ್ತಾರೆ. ಅಧಿಕಾರಕ್ಕೆ ಬಂದ್ಮೇಲೆ ಬರೀ ಭಾಷಣ, ಆದೇಶದ ಮಂತ್ರಿ, ಆದೇಶದ CM ಆಗ್ತಾರ ಅಂತ ಅನ್ಸುತ್ತಾ? ಅವರು ನಿಮಗೆ ರಾಜಕೀಯ ಜೀವನ ನೋಡಿದ್ರೆ ಆ ಥರ ಅನ್ಸುತ್ತಾ? ಎಂತ ನೀವೇ ಹೇಳ್ಬೇಕು. ಅಲ್ಲ, ನಿಮ್ಮ ಹತ್ರ ಇದೆ ಅವರ ರಾಜಕೀಯ ಜೀವನ ಇತಿಹಾಸ ನೀವೇ ಹೇಳ್ಬೇಕು, ನಾನು ಹೇಳಲ್ಲ. ಇತಿಹಾಸ ನಿಮಗೂ ಗೊತ್ತಿದೆ. ಮಾಧ್ಯಮದವ್ರಿಗೆ DK ಶಿವಕುಮಾರ್ ಅವರು ನಡೆದು ಬಂದಂಥ ಕಠಿಣವಾದ ಹಾದಿಗಳು ನಿಮಗೆ ಗೊತ್ತಿದೆ. ಅವ್ರು ಯಾವತ್ತೂ ಕೂಡ ಬರೀ ಮಾತಲ್ಲಿ ಮಾತಾಡೋದಿಲ್ಲ, ಕೆಲಸ ಮಾಡಿ. ಅವ್ರ ಇತಿಹಾಸ ಹೇಳಿ, ಹೆಂಗಿದ್ರು, ಎಲ್ಲಿದ್ರು, ಯಾರ ಜೊತೆ ಇದ್ರು? ಅವರಿಂದ ಪ್ರತಿ ಸಂಘಟನೆ, ಪ್ರತಿ ಒಂದು ವಿಧದಲ್ಲೂ ಸಂಘಟನೆಗಳನ್ನ ಮಾಡಿಕೊಂಡು ಒಂದೊಂದಾಗಿ ಹತ್ಕೊಂಡು ಬಂದಂಥ ಅವರು ಅಧ್ಯಕ್ಷರಾದಾಗೂ ಕೂಡ ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಪ್ರತಿಕ್ತವಾದಂಥ ವಾತಾವರಣ ಇತ್ತು. 136 ಸೀಟು ತರೋದಕ್ಕೆ ಜೋಡೆತ್ತು ಸರ್ಕಾರನೇ ಕಾರಣ, ಜೋಡೆತ್ತುಗಳೇ ಕಾರಣ. DK ಶಿವಕುಮಾರ್ ಸ್ಟ್ರಾಟಜಿಕ್ ಮ್ಯಾನ್ ಅಂತ ಹೇಳ್ತಾರೆ. ಒಂದಷ್ಟು ಐಡಿಯಾಲಜಿ ಇದೆ, ಯಾರೇನೇ ಹೇಳ್ಬೋದು, ಅವ್ರದ್ದೇ ಆದ ಕೆಪಾಸಿಟಿ ಕೂಡ ಇರ್ತಕ್ಕಂಥದ್ದು. ಏನಾದರೂ ತಾವು ಆಮ್ ಆದ್ಮಿ ಪಾರ್ಟಿಯವರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಏನಾದರೂ ನಿರೀಕ್ಷೆ ಮಾಡ್ಬೋದಾ? ಅಥವಾ ಅದೇ ಹಳೆ ಪಾಲಿಟಿಕ್ಸ್ ಸ್ಟೈಲಾ, ಅದೇ ಆಪೋಸಿಷನ್ಗೆ ಆಕ್ಷೇಪ ವ್ಯಕ್ತಪಡಿಸೋದಾ? ನಿಮ್ಗೆ ಏನಾದರೂ ಮಾಡ್ಬೋದು ಅವರಿಗೆ ಅನ್ಸುತ್ತಾ? ಸರ್, ಖಂಡಿತವಾಗ್ಲೂ ಈಗ ನಮ್ಮ ಸ್ನೇಹಿತರು ಹೇಳ್ತಿದ್ರು ಅವರು ಕೆಲಸಗಾರ ಅಂತ. ಸೊ ಕೆಲಸಗಾರ ಅಂತಂದರೆ ಖಂಡಿತವಾಗ್ಲೂ ನಾವು ಅವರಿಂದ ನಿರೀಕ್ಷೆ ಮಾಡೋದೇನೆಂದರೆ ಕೂಡಲೇ GB ಎಲೆಕ್ಷನ್ ಮಾಡಲಿ. ಯಾಕಂದರೆ ಇದು ಸುಮಾರು 11 ವರ್ಷ ಆಗಿದೆ. ಸೊ ಹಾಗಾಗಿ ಇರಿ ಸರ್, ಇರಿ. ಈಗ ಕಾಂಗ್ರೆಸ್ BJP ಎರಡರದ್ದು ಕೊಡುಗೆ ಇದೆ ಇದರಲ್ಲಿ. GB ಎಲೆಕ್ಷನ್ಗಳು ಮುಂದೋಗೋದಕ್ಕೆ ಕಾಂಗ್ರೆಸ್ ಅವರು ಎಷ್ಟು ಕಾರಣನೋ ಅದೇ ಥರ BJP ಅವರು ಕಾರಣ ಆಗಿದ್ದಾರೆ. ಹಾಗಾಗಿ ನಾವು ಮಾನ್ಯ DK ಶಿವಕುಮಾರ್ ಸಾಹೇಬರಲ್ಲಿ ಕೇಳ್ಕೊಳೋದೇನಂತಂದ್ರೆ 3 ವರ್ಷದಿಂದ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಾನೆ ಕಾಯ್ಕೊಂಡು ಯಾವುದೇ ಒಂದು ಜನಪರ ಕಾರ್ಯಕ್ರಮ ಆಗಿರಲಿಲ್ಲ. ಇನ್ನು ಉಳಿದಿರೋ 2 ವರ್ಷದಲ್ಲಾದ್ರೂ ಏನು GB ಎಲೆಕ್ಷನ್ ಆಗಲಿ, ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಆಗಲಿ, ಮತ್ತೆ ಕರ್ನಾಟಕಕ್ಕೆ ಇವಾಗ ಏನು GST ಕೋತ ಆಗ್ತಾ ಇದೆ, ಮತ್ತೆ ಮಹದಾಯಿ ಒಂದು ಏನು ಅನ್ಯಾಯ ಆಗ್ತಾ ಇದೆ, ಮತ್ತೆ GST ಅನ್ಯಾಯ ಆಗ್ತಾ ಇದೆ, ಕಾವೇರಿಯದ ಅನ್ಯಾಯ ಆಗ್ತಾ ಇದೆಯಲ್ಲ. ಈಗ ತಮಿಳುನಾಡಲ್ಲಿ ಅವ್ರದೇ ಸರ್ಕಾರ ಇದೆ ಕಾಂಗ್ರೆಸ್ದು, ಕರ್ನಾಟಕದಲ್ಲೂ ಇವ್ರದೇ ಇದೆ. ಕೇಂದ್ರ ಸರ್ಕಾರನ ಏನು ಎರಡೂ ರಾಜ್ಯದವ್ರು ಕುತ್ಕೊಂಡು ಕಾವೇರಿ ಸಮಸ್ಯೆನ ಬಗೆಹರಿಸ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ಮತ್ತೆ ಎಲ್ಲ ರೀತಿಯ ಒಂದು ನವೀನ ಒಂದು ರಾಜಕೀಯ ಕೊಡ್ತಾರೆ, ಒಂದು ಸರ್ಕಾರ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೀರಿ. ಇನ್ನೂ 2 ವರ್ಷ ಟೈಮ್ ಇದೆ, ಕಾದ್ ನೋಡೋಣ. ಎಸ್ ಮೇಡಮ್, ನಿಮಗೆ ನಿರೀಕ್ಷೆ ಇದೆಯಾ DK ಶಿವಕುಮಾರ್ ಮೇಲೆ? ಸರ್, ಸಿದ್ದರಾಮಯ್ಯ ಅವ್ರು ಯಾವಾಗ ರಾಜೀನಾಮೆ ಕೊಟ್ಟರೋ ಕಾಂಗ್ರೆಸ್ ಬಿದ್ದೋಯ್ತು ಅಂತಾನೆ ಜನರ ಅನಿಸಿಕೆ. ಇವಾಗ ನಾನು ಹೇಳ್ತೀನಿ, ನಮ್ಮ ಈಗಿನ ಮುಖ್ಯಮಂತ್ರಿ ಸರ್ ಎದುರುಗಡೆ ತುಂಬ ಚಾಲೆಂಜಿಂಗ್ ಇದೆ. ಅದನ್ನೆಲ್ಲ ಅವ್ರು ಸಮರ್ಪಕವಾಗಿ ನಿಭಾಯಿಸ್ಬಿಟ್ರೆ ನೆಕ್ಸ್ಟು ಅಧಿಕಾರ ಬರೋ ಅಂಥ ಕೆಲಸ ಅವ್ರು ಮಾಡಿದ್ರೆ ಖಂಡಿತ ಅವರು ಸಕ್ಸಸ್ ಆಗ್ತಾರೆ ಸರ್. ಇಲ್ಲ ಅಂದರೆ ಮಾತ್ರ ಜನ ತುಂಬ ಅನುಭವಿಸ್ತಾರೆ, ಬುದ್ಧಿ ಕಲಿಸ್ತಾರೆ. ನೆಕ್ಸ್ಟು ನಮ್ಮ ಪಕ್ಷ ಆಡಳಿತ ಬರಲಿ. DK ಶಿವಕುಮಾರ್ ಪೆನ್ನು ಪೇಪರ್ ಕೊಡಿ ಅಂತ ಹೇಳ್ತಾ ಇದ್ರು. ಈಗ DK ಶಿವಕುಮಾರ್ಗೆ ಕಾಂಗ್ರೆಸ್ ಪಕ್ಷ ಪೆನ್ನು ಪೇಪರ್ ಕೊಟ್ಟಿದೆ. ಅವ್ರು ಹೇಳ್ತಿದ್ರು ಮೇಕೆದಾಟು ನನ್ನ ಕನಸಿನ ಯೋಜನೆ ಅಂತ. ಈಗ ಪೆನ್ನು ಪೇಪರ್ ಕೊಟ್ಟಿದೆಯಲ್ವಾ, ಹಾಗಾದ್ರೆ 2 ವರ್ಷದಲ್ಲಿ ಮೇಕೆದಾಟು ಯೋಜನೆಯನ್ನು ಕೂಡ ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಹಾಗಾದ್ರೆ ಅನೇಕ ಅನುದಾನಗಳನ್ನು ಕೊಡ್ತಕ್ಕಂಥ ಸವಾಲು ಇರ್ತಕ್ಕಂಥದ್ದು. ಈಗಾಗಲೇ GST ಮತ್ತೊಂದು ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರ್ತಕ್ಕಂಥದ್ದು. ಈಗ DK ಶಿ ಅವರಿಗೆ ಅನೇಕ ಸವಾಲುಗಳಿದ್ದಾವೆ.
ಒಂದು ಕಡೆ ಚುನಾವಣೆಗಳು ಮತ್ತು ಸವಾಲುಗಳು, ಅಭಿವೃದ್ಧಿಗಳು ಮತ್ತು ಹೊಸ ಯೋಜನೆಗಳು, ಈಗ ಹೊಸ ಘೋಷಣೆಗಳು ಕೂಡ ಇರ್ತಕ್ಕಂಥದ್ದು. ಇದು ಸಾಧ್ಯನಾ? ಅವರು ಮೇಕೆದಾಟು ಯೋಜನೆ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಿದ್ರು ಪೆನ್ ಪೇಪರ್ ಕೊಡಿ ಅಂತಿದ್ರಲ್ಲ ಸ್ವಾಮಿ. ನಿಮಗೀಗ ಡಿ ಕೆ ಶಿವಕುಮಾರ್ ಪೆನ್ ಪೇಪರ್ ನಾವು ಕೊಟ್ಟಿದ್ದೀವಿ, ರಾಜ್ಯದ ಜನ, ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಸರ್, ಇದು ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಆದ್ಮೇಲೆ ಕೆಲವೊಂದು ಘೋಷಣೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಭಾರತ್ ಜೋಡೋ ಸಂಘಟನೆ ಅಂತ. ಇದಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗೆ 10 ಲಕ್ಷ ರೂಪಾಯಿ ಕೊಡ್ತಾರಂತೆ. ಅದರಲ್ಲಿ ಇವರು ಏನ್ ಬೇಕಾದ್ರೂ ಮಾಡ್ತಾವಂತೆ. ಆಟನಾದ್ರೂ ಆಡ್ಬೋದು ಅಥವಾ ಕುಡಿಬಹುದು ಇಲ್ಲ ಮಜಾ ಮಾಡ್ಬೋದು. ಇದು ಸರ್ಕಾರದ ದುಡ್ಡನ್ನ ಇವ್ರ ಕಾರ್ಯಕರ್ತರು ತಿನ್ಸೋದಕ್ಕೆ ಇರೋದು ಸರ್ಕಾರದ ದುಡ್ಡು. ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಗ್ಯಾರಂಟಿದು ಕೂಡ ಅದೇ ತರ ಮಾಡಿದ್ದಾರೆ ಇವರು. ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡ್ಕೊಳ್ಳೋದು, ಸರ್ಕಾರದ ದುಡ್ಡಲ್ಲಿ ಈ ಕಾರ್ಯಕರ್ತರು ಮಜಾ ಮಾಡೋದು. ಮತ್ತೆ ಇವತ್ತು ಜಲಸಂಪನ್ಮೂಲ ಇಲಾಖೆನ ಇವರು ರಾಮಲಿಂಗಾರೆಡ್ಡಿ ಅವ್ರಿಗೆ ಕೊಡೋ ಬದಲು ಇವರೇ ಇಟ್ಕೊಂಡು ಇವಾಗ ಮೇಕೆದಾಟು ಯೋಜನೆ ನಾನು ಮಾಡ್ತೀನಿ ಅಂತ ಪಾದಯಾತ್ರೆ ಮಾಡ್ಕೊಂಡ್ ಬಂದವರು ಇವತ್ತು ಹೆಂಗೂ ಟಿವಿಕೆ ಇವ್ರದ್ದು ಮೈತ್ರಿ ಸರ್ಕಾರ ಅಲ್ಲಿದೆ, ಇವರು ಸ್ವತಃ ಮುಖ್ಯಮಂತ್ರಿ ಇಲ್ಲಿ ಆಗಿರೋದ್ರಿಂದ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಇದು ಒಳ್ಳೆ ಕಾಲ. ಯಾವ್ರೇ ಆ ಇಲಾಖೆನ ಇಟ್ಕೊಂಡು ಒಳ್ಳೆ ಅನುದಾನವನ್ನ ರಿಲೀಸ್ ಮಾಡಬಹುದಾಯ್ತು. ಯಾಕೆ ಡಿ ಕೆ ಶಿವಕುಮಾರ್ ಅವರು ಈ ಕೆಲಸ ಕೈ ಹಾಕ್ತಾ ಇಲ್ಲ? ಡಿ ಕೆ ಶಿವಕುಮಾರ್ ಮೇಲೆ ಏನೆಲ್ಲ ಭರವಸೆ ಇಟ್ಟಿದ್ದೀರಾ? ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ವಹಿಸ್ಕೊಂಡಿದ್ದಾರೆ, ಮಂತ್ರಿಮಂಡಲ ಸಂಪುಟನ ವಿಚಾರ ಮಾಡಿದ್ದಾರೆ. ಈಗ ಪ್ರಶ್ನೆ ಇರೋದು, ಈ ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಈ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಏನೇನಾಗಿದೆ, ಯಾವ ಮಟ್ಟದಲ್ಲಿ ಇದೆ ಅನ್ನೋದು ಗೊತ್ತಿದೆ. ಈಗ ಮತ್ತೆ ಹೊಸದಾಗಿ 6 ಗ್ಯಾರಂಟಿ ಮಾಡಿದ್ದಾರೆ. ಇದಕ್ಕೆ ಅವರು ಹಣ ಎಲ್ಲಿಂದ ತರ್ತಾರೆ? ಈಗಾಗಲೇ ಸಿದ್ದರಾಮಯ್ಯನವರು ಮಂಡಿಸಿರೋ ಬಡ್ಜೆಟ್ನಲ್ಲಿ ಅಲ್ಲೊಂದು ಕೋತಾ ಬಡ್ಜೆಟೇ ಇದೆ, ಅದರಲ್ಲೇ ಕೋತಾ ಇದೆ. ಈಗ ಯಾವುದೋ ಅದು ಭಾರತ್ ಜೋಡ ಇದು ಮಾಡಿ 40,000 ಕೋಟಿ ಬೇಕು, 40,000 ಕೋಟಿ ಬೇಕು. ಅದಕ್ಕೆ 40,000 ಕೋಟಿ ಹೊಂದಿಸ್ತಾರೆ. ಈಗ ಜನಗಳಿಗೆ ನಾವು ಮುಂದೆ ಏನ್ ಮಾಡಿ, ಈಗ ಒಂದ್ ನಿಮಿಷ, ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಬಗ್ಗೆ ಕನಸಿಟ್ಕೊಂಡಿರೋದ್ರ ಬಗ್ಗೆ ನಾವು ಪ್ರಜೆಗಳಾಗಿ ನಾವು ಅದ್ರ ಬಗ್ಗೆ ಒಪ್ಕೊಳ್ತೀವಿ. ಆದ್ರೆ ಇದನ್ನ ಯಾವ ರೀತಿ ಮಾಡ್ತೀರಾ ಅಂತ ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ತೋರಿಸ್ಬೇಕು. ಡಿ ಕೆ ಶಿವಕುಮಾರ್ ಇಂದ ಈ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಏನೆಲ್ಲ ನಿರೀಕ್ಷೆ ಮಾಡ್ತೀರಾ? ಏನು ನಿರೀಕ್ಷೆ ಇಲ್ಲ ಸರ್. ಏನು ಭರವಸೆ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ 10 ಲಕ್ಷ ಅಂತ. ನಿಜವಾಗ್ಲೂ ಇದು ಸಾರ್ವಜನಿಕರ ದುಡ್ಡು ಸರ್, ಇವ್ರ ಕಾರ್ಯಕರ್ತರು ಕೊಡೋ ದುಡ್ಡಲ್ಲ. ಇವ್ರು ಯೋಚನೆ ಮಾಡಿ, ಇವ್ರ ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಭಾಗ ಅಂತ ಗೃಹಲಕ್ಷ್ಮಿ 5,000 ಕೋಟಿ ಏನಾಯ್ತು ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಸರ್. ಮೇಡಮ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಕೊಡ್ಬೇಕು. ಎಲ್ಲಿ ಹೇಳಿದ್ರು 5,000 ಕೋಟಿ ಏನಾಯ್ತು? 5,000 ಕೋಟಿ ಎಲ್ಲಾಯ್ತು? 5,000 ಕೋಟಿ ಏನಾಯ್ತು ಅಂತ ಕಳೆದ ಬಜೆಟ್ ಅಲ್ಲಿ 5,000 ಕೋಟಿ ಏನಾಯ್ತು? ಉತ್ತರ ಕೊಟ್ಟಿಲ್ಲ. ಈಗ ನಿಮ್ದು ವಿಪಕ್ಷ ಇದೆಯಲ್ವಾ, ಭಾರತೀಯ ಜನತಾ ಪಕ್ಷ ಪ್ರಮುಖ ವಿಪಕ್ಷ ಅಲ್ಲ, ಎಲ್ಲೋಯ್ತು ಅಂತೇಳಿ ಬಾಯಿ ಬಿಡಿಸಿ ಬೀದಿಗೆ ತಗೊಬನ್ನಿ. ಇದು ಪಾಪ. ಎಸ್ ಸರ್, ಡಿ ಕೆ ಶಿವಕುಮಾರ್ ಏನೆಲ್ಲ ನಿರೀಕ್ಷೆ ಮಾಡ್ತೀರಾ? ಸರ್, ನಿರುದ್ಯೋಗಿ ಯುವಕರಿಗೆ